ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ರೈತ ಬಸನಗೌಡ ಪಾಟೀಲ್ ಇಲ್ಕಲ್ಲ. ನಾವು ಸಣ್ಣವರಿದ್ದಾಗ ಹಣ್ಣನ್ನು ಹರಿಯೋಕೆ ಬರ್ತಿದ್ವಿ ಇಲ್ಲಿ ಹಳ್ಳದಾಗ. ನೋಡ್ತಿರ್ಬೋದು, ನಾವು ಆವಾಗ ಪ್ರತಿ ಸೀಸನ್ ಬರುವಾಗ ಬಾರೆಹಣ್ಣು, ಹಣ್ಣು, ಚಳ್ಳೆಹಣ್ಣು, ಇದೇ ರೀತಿ ಸೀಸನ್ ವಾಯ್ಸ್ ಬರುವಂತಕ್ಕಂಥ ಕಾಡಿನಲ್ಲಿ ಸಿಗುವಂತಕ್ಕಂಥ ಒಂದು ಹಳ್ಳದಲ್ಲಿ ಸಿಗುವಂತಕ್ಕಂಥ ನೈಸರ್ಗಿಕವಾಗಿ ಬೆಳೆದಿರುವಂಥ ಹಣ್ಣುಗಳನ್ನು ನಾವು ಸಣ್ಣವರಿದ್ದಾಗ ಬಂದು ತಿಂತಾಯಿದ್ವಿ. ಇದು ಮುಳ್ಳು ಜಾಸ್ತಿ ಇರ್ತದೆ ಇದ್ರೊಳಗೆ, ಅಂದ್ರೆ ಈ ಎಲೆ ಒಳಗರ ಮುಳ್ಳು, ಇದು ಬೇರೆ ಮುಳ್ಳು ಅಂತಲ್ಲ. ನೋಡಿ, ಇದನ್ನು ಸೂಕ್ಷ್ಮವಾಗಿ ಬಿಡಿಸ್ಕೊಳ್ಬೇಕಾಗತ್ತೆ. ಈ ಒಂದು ಗೊಂಚಲು ಇರ್ತೈತಿ, ಈ ಗೊಂಚಲನ್ನ ಕಟಿಂಗ್ ಪ್ಲೇಯರ್ ಸಹಾಯದಿಂದ ಕಟ್ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿ ಇಚ್ಚಲಣಿವೆ, ಸ್ವಲ್ಪ ಕಾಯಿ ಅದಾವೆ. ಇವು ಡ್ವಾರಿ ರೀತಿಯಲ್ಲಿ ತೊಗೊಂಡು ಮನೆಗೆ ಒಳಗಿಟ್ರೆ ಒಂದು 2-3 ದಿನದಲ್ಲಿ ಇವು ಹಣ್ಣಾಗ್ತಾವೆ, ಆಮೇಲೆ ತಿನ್ನಕ್ಕೆ ಬರ್ತೈತಿ. ಈ ಗಿಡದೊಳಗೆ ನಾವು 3 ಗೊಂಚಲನ್ನ ತೊಗೊಂಡಿನಿ, ಇನ್ನೂ 3 ಗೊಂಚಲಿ ಅಲ್ಲೇ ಬಿಟ್ಟೀನಿ. ಯಾಕಪ್ಪ ಅಂತಂದ್ರೆ ಪರಿಸರದ ಪಕ್ಷಿಗಳಿಗೂ ಕೂಡ ಈ ಹಣ್ಣು ಬೇಕು. ಖರ್ಜೂರ ಹಣ್ಣು ಬರ್ತಾವಲ್ಲ, ಆ ರೀತಿ ಭಾಳ ರುಚಿಕರವಾಗಿರ್ತವೆ ಈ ಹಣ್ಣು. ಈಗ ನೋಡ್ತಾ ಇರ್ಬೋದು, ಈ ಹಣ್ಣು ಭಾರಿ ರುಚಿಕರವಾಗಿರ್ತವೆ ಮತ್ತು ಅಷ್ಟೇ ಪೌಷ್ಟಿಕಾಂಶದಿಂದ ಈ ಹಣ್ಣು ತುಂಬಿರ್ತೈತಿ. ಇದು ಪ್ರಕೃತಿದತ್ತವಾಗಿ ಬೆಳೆದಿರುವಂತಕ್ಕಂಥ ಹಣ್ಣಿದು. ಇದಕ್ಕೆ ಯಾವುದೇ ಕೆಮಿಕಲ್ಲು ಏನೂ ಇರೋಂಗಿಲ್ಲ. ಇದನ್ನು ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು.